ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೀನ ರಾಶಿಯವರ ಲವ್ ಲೈಫ್ ಏಪ್ರಿಲ್ 8 to 16 ರೀಡಿಂಗ್ನ ಮಾಡ್ತಾ ಇದ್ದೀನಿ. ಮೀನ ರಾಶಿಯವರು ಈಗಾಗಲೇ ರಿಲೇಷನ್ಶಿಪ್ಪಲ್ಲಿದ್ದರೆ, ಯಾರ ಜೊತೆನಾದರೂ ಕನೆಕ್ಟ್ ಆಗಿದ್ದರೆ ಅವರು ಸಿಂಹ, ಮಕರ, ವೃಷಭ, ಕಟಕ ಅಥವಾ ವೃಶ್ಚಿಕ ಅಥವಾ ಮೇಷ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ಮತ್ತು ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಧನುರ್ ರಾಶಿ ಕೂಡ ಹೊಸದಾಗಿ ಶೋ ಆಗಿದೆ ಕಾರ್ಡ್ಸಲ್ಲಿ. ಫ್ರೆಂಡ್ಸ್, ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ನೀವು ಸಿಂಗಲ್ಸ್ ಇದ್ದರೆ ಅವರು ಯಾವುದೇ ರಾಶಿಯವ್ರು ಕೂಡ ನಿಮ್ಮ ಲೈಫಲ್ಲಿ ಬರ್ಬೋದು. ಅಥವಾ ನೀವು ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ಕೆಲವೊಮ್ಮೆ ಕಾರ್ಡ್ಸಲ್ಲಿ ಶೋ ಆಗಿರೋದಿಲ್ಲ. ಟ್ಯಾರೋ ಕಾರ್ಡ್ಸ್ ಅವ್ರಿಗೆ ಬೇಕಾಗಿರೋವಂಥ ವ್ಯಕ್ತಿಗಳನ್ನು ಕಾರ್ಡ್ಸೇ ಚೂಸ್ ಮಾಡ್ಕೊಳ್ಳೋದ್ರಿಂದ ಸೊ ಮೀನ ರಾಶಿಯವ್ರಿಗೆ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಟೆಂಪ್ರೆನ್ಸ್ ಬಂದಿದೆ. ಸೊ ಫ್ರೀ ಶಫಲಲ್ಲಿ ನನಗೆ ಅನಿಸಿರೋದೇನೆಂದರೆ, ನೀವು ರೀಲೊಕೇಟ್ ಆಗಿದ್ದೀರಾ, ಸೊ ಒಂದು ಮೂಮೆಂಟ್ ಇದೆ ಲೈಫಲ್ಲಿ ಅಂತ ಅನಿಸುತ್ತೆ. ತುಂಬ ಬ್ಲೆಸ್ಸಿಂಗ್ ಎನರ್ಜಿ ಇದೆ. ಸೊ ಆಲ್ ಪಾಸಿಟಿವ್ ಅಂತ ನಾನು ಹೇಳ್ತೀನಿ. ಸೊ ತುಂಬ ಕಷ್ಟ ಇತ್ತು ಅನ್ನೋರು ಕೂಡ ಪಾಸಿಟಿವ್ ಥಿಂಗ್ಸ್ ಬರ್ತಾ ಇದೆ ಲೈಫಲ್ಲಿ. ಇಷ್ಟೊಂದು ಪಾಸಿಟಿವ್ ಆಗಿ ನಾನು ಯಾರಿಗೂ ಇವಾಗ 12ಅಲ್ಲಿ ನಾನು ಮಾಡಿರೋ ಹಾಗೆ ಸೊ ತುಂಬ ಪಾಸಿಟಿವ್ ಇದೆ. ಟೆಂಪ್ರೆನ್ಸ್ ಇರೋದ್ರಿಂದ ಸೊ ಸ್ಪಿರಿಟ್ಸ್, ಏಂಜಲ್ಸ್ ಅಂತ ಏನಿರುತ್ತೆ, ಒಂದು ನಮ್ಗೆ ಗೊತ್ತಿಲ್ಲದೆ ಇರುವಂಥ ಶಕ್ತಿಗಳು ಅಂತ ಹೇಳ್ತೀವಿ. ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಸೊ ಸರ್ಕಲಲ್ಲಿ ನಿಮ್ಮ ಸುತ್ತ ಇದೆ ಅಂತ ಅನಿಸುತ್ತೆ. ನಿಮಗೆ ಒಂದು ಹೋಪ್ನ ಕೊಡ್ತಾ ಇದೆ ಲೈಫ್ ಬಗ್ಗೆ. ಸೊ ಕೆಲವ್ರು ಅಂದ್ಕೊಳ್ಬೋದು, ಆ ಥರ ಏನೂ ಇಲ್ಲ, ನನ್ನ ಲೈಫಲ್ಲಿ ಬರೀ ಕೆಟ್ಟದ್ದೇ ಆಗುತ್ತೆ ಅಂತ. ಸೊ ಆ ಕೆಟ್ಟದ್ರ ಹಿಂದೆ ಕೂಡ ಒಂದು ಲೆಸನ್ ಇರುತ್ತೆ. ಸೊ ಅದೊಂದು ಪಾಸಿಟಿವಿಟಿ ಇರುತ್ತೆ. ನಿಮ್ಮ ಲೈಫ್ ಚೇಂಜ್ ಆಗುತ್ತೆ, ನೀವು ವೇಟ್ ಮಾಡಿ ಅಂತಲೇ ನಾನು ಹೇಳ್ತೀನಿ. ತುಂಬ ಪಾಸಿಟಿವ್ ಇದೆ. ಟೆಂಪ್ರೆನ್ಸ್ ಇದೆ ಈಸ್ ಎ ಸ್ಟ್ರಾಂಗ್ ಕಾರ್ಡ್ ಅಂತಲೇ ನಾನು ಹೇಳೋದು. ಸೆಕೆಂಡ್ ನನಗೆ ಲವರ್ಸ್ ಕಾರ್ಡ್ ಬಂದಿದೆ. ಮೇ ಬಿ ಓಲ್ಡ್ ಪರ್ಸನ್ ಕಟ್ ಡೌನ್ ಆಗಿ ನ್ಯೂ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ಬೋದು ಕೆಲವ್ರಿಗೆ. ಮೇ ಬಿ ಇದು ನಿಮ್ಮ ಲೈಫಲ್ಲೇ ಆಗುತ್ತೆ ಅಂತ ಹೇಳೋಲ್ಲ ನಾನು. ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಲೈಫಲ್ಲಿ ನೀವು ಕಟ್ ಡೌನ್ ಆಗಿ ಅವ್ರ ಲೈಫಲ್ಲಿ ಹೊಸ ವ್ಯಕ್ತಿ ಕೂಡ ಬರ್ಬೋದು. ಮೇ ಬಿ ನೀವು ಸ್ವಲ್ಪ ಪರ್ಟಿಕ್ಯುಲರ್ ಆಗಿರಿ, ನೀವೇನು ಅಂದ್ಕೊಳ್ತೀರಾ, ಮೇ ಬಿ ನೀವೇನು ವಿಶ್ ಮಾಡ್ಕೊಳ್ತೀರಾ, ದೇವ್ರ ಹತ್ರ ನೀವು ಏನು ಪ್ರೇ ಮಾಡ್ತೀರಾ ಅನ್ನೋದ್ರ ಬಗ್ಗೆ. ಸೊ ನೀವೇನು ಅಂದ್ಕೊಳ್ತೀರಾ ಅದು ಈ ಮಂತಲ್ಲಿ ನಿಮಗೆ ವಿಶ್ ಗ್ರ್ಯಾಂಟೆಡ್ ಆಗೋ ಚಾನ್ಸಸ್ ಇದೆ. ಮೇ ಬಿ ನೀವು ರಾಂಗ್ ಪರ್ಸನ್ನ ಚೂಸ್ ಮಾಡ್ಕೊಳ್ಬೇಡಿ, ರಾಂಗ್ ಪಾತ್ನ, ರಾಂಗ್ ಕೆರಿಯರ್ನ ಅಂತ ಹೇಳ್ತೀನಿ. ಏನೇ ಅಂದ್ಕೊಂಡ್ರೂ ಕೂಡ ನೀವು ಯೋಚನೆ ಮಾಡಿ ಅಂದ್ಕೊಳ್ಳಿ ಅದನ್ನು ಅಂತ ಕಾರ್ಡ್ ಹೇಳ್ತಾ ಇದೆ. ಸೊ ಮೇ ಬಿ ನೀವು ನಂಬಿಕೆ ಇಡಿ ದೇವ್ರ ಮೇಲೆ, ಸ್ಪಿರಿಟ್ಸ್ ಮೇಲೆ, ಮೇ ಬಿ ನಿಮ್ಮ ಬಗ್ಗೆ, ನಿಮ್ಮ ಮೇಲೆ ಅಥವಾ ಯೂನಿವರ್ಸ್ ಮೇಲೆ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಥರ್ಡ್ ನನಗೆ ಪೇಜ್ ಆಫ್ ಸ್ವರ್ಡ್ಸ್ ಬಂದಿದೆ. ಮೇ ಬಿ ಯಾರೋ ನಿಮ್ಮನ್ನು ವಾಚ್ ಮಾಡ್ತಾ ಇದ್ದಾರೆ, ಅಬ್ಸರ್ವೇಷನಲ್ಲಿ ಇದ್ದೀರಾ. ಸೊ ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಮೇ ಬಿ ನೀವು ಅದರ್ ಪರ್ಸನ್ನ ವಾಚ್ ಮಾಡ್ತಾ ಇದ್ದೀರಾ ಅಂತ ನಂಗೆ ಅನಿಸುತ್ತೆ. ಸೆಲ್ಫ್ ರಿಯಲೈಸೇಷನ್ ಇದೆ ನೀವು ಮಾಡಿರೋ ತಪ್ಪುಗಳ ಬಗ್ಗೆ. ಸೊ ನಾನೇ ರಾಂಗು, ಸೊ ಸರೆಂಡರ್ ಆಗುವಂಥ ಸೊ ಒಳ್ಳೆ ಗುಣ ಮೀನ ರಾಶಿಯವರಿಗೆ ನಿಮಗಿದೆ, ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ ಕೂಡ ಇದೆ. ಸೊ ತಪ್ಪು ಯಾರದೇ ಇರಲಿ, ಸೊ ನಾನು ಸಾರಿ ಕೇಳಿದರೆ ಸೊ ನಂದೇನು ಹೋಗಿಬಿಡುತ್ತೆ ಅನ್ನೋ ಥಿಂಕಿಂಗ್ ಇದೆ. ಫೋರ್ತ್ ನನಗೆ 6 ಆಫ್ ಪೆಂಟಿಕಲ್ಸ್ ಇದೆ. ಆವಾಗಲೇ ಹೇಳಿದೆ ಡೆಸ್ಟಿನಿ, ಕರ್ಮ, ಸೊ ಬ್ಲೆಸ್ಸಡ್ ಎನರ್ಜಿ ಇದೆ. ಸೊ ವಾಟ್ ಯು ಥಿಂಕ್, ನೀವೇನು ಯೋಚನೆ ಮಾಡ್ತೀರಾ ಅದನ್ನು ನೀವು ಪರ್ಟಿಕ್ಯುಲರ್ ಆಗಿರಿ, ನಿಮ್ಗೇನು ಬೇಕು ಲೈಫ್ ಬಗ್ಗೆ ಅಂತ. ಸೊ ಅದೆಲ್ಲ ನಿಮ್ಗೆ ಸಿಗೋ ಅಂಥ ಚಾನ್ಸಸ್ ಇದೆ. ಬ್ಲೆಸ್ಸಿಂಗ್ ಇದೆ, ಅಮೇಜಿಂಗ್ ಎನರ್ಜಿ ಇದೆ. ಸೊ ಕೆಲವರಿಗೆ ಫಾಸ್ಟ್ ಲೈಫ್ ಮ್ಯಾರೇಜ್ ಅಂತ ನಾನು ಹೇಳ್ತೀನಿ. ಸೊ ಹಿಂದಿನ ಜನ್ಮದಲ್ಲಿ ನಿಮಗೆ ಅವ್ರ ಜೊತೆ ಮದುವೆ ಆಗೋಕ್ಕಾಗಿಲ್ಲ ಅಂದರೆ ಈ ಜನ್ಮದಲ್ಲಿ ನಿಮ್ಮ ಮ್ಯಾರೇಜ್ ಆಗೋವಂಥ ಚಾನ್ಸಸ್ ಇದೆ ಅಂಥ ವ್ಯಕ್ತಿ ಜೊತೆ. ಬ್ಲಿಸ್ಫುಲ್ ಎನರ್ಜಿ ಇದೆ, ಫಾಸ್ಟ್ ಲೈಫ್ ಕನೆಕ್ಷನ್ ಇದೆ. ಕೆಲವರಿಗೆ ಈಗಾಗಲೇ ಮ್ಯಾರೇಜ್ ಫಿಕ್ಸ್ ಆಗಿರೋರಿಗೆ, ಸೊ ಈ 3 months ಬ್ಯಾಕ್ ಮದುವೆ ಆಗಿರೋರಿಗೆ ಖಂಡಿತ ಅದೊಂದು ಡೆಸ್ಟಿನಿ ಮ್ಯಾರೇಜ್ ಅಂತ ಕಾರ್ಡ್ ಹೇಳ್ತಾ ಇದೆ. ಸೊ ನನಗೆ ಅದೇ ಥರನೇ ನಾನು ಹೇಳೋದೇನೆಂದರೆ, 5th ಕಾರ್ಡ್ ಸ್ಟ್ರೆಂತ್ ಕಾರ್ಡ್ ಇದೆ. ಸೊ ಸ್ಟ್ರೆಂತ್ ಕಾರ್ಡ್ ಬಂದರೆ ಸ್ಟ್ರಗಲ್ ಓವರ್ ಆಗಿರುತ್ತೆ, ಫೈಟ್ಸ್ ಓವರ್ ಆಗಿರುತ್ತೆ. ಸೊ ನೀವು ಚಾಂಪಿಯನ್ ಆಗ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಅಂತ ಕಾರ್ಡ್ ಹೇಳ್ತಾ ಇದೆ. ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ಅದರ್ ಪರ್ಸನ್ಗೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ನಿಮಗೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಹ್ಯಾಪಿನೆಸ್ ಇರುತ್ತೆ ಖಂಡಿತವಾಗ್ಲೂ. ತುಂಬ ಪಾಸಿಟಿವ್ ರೀಡಿಂಗ್ ಇದು. 6 ನನಗೆ ಕ್ವೀನ್ ಆಫ್ ಸ್ವರ್ಡ್ಸ್ ಬಂದಿದೆ. ಕ್ವೀನ್ ಆಫ್ ಸ್ವರ್ಡ್ಸ್ ಬಂದಿರೋದ್ರಿಂದ ನೀವೇನಾದರೂ ಮದುವೆ ಆಗಿರೋರಾಗಿದ್ದರೆ ಸೊ ಡಿವೋರ್ಸ್ಗೆ ಅಪ್ಲೈ ಮಾಡಿ. ಡಿವೋರ್ಸ್ಗೋಸ್ಕರ ತುಂಬ ಸ್ಟ್ರಗಲ್ ಪಡ್ತಿದ್ರೆ ಖಂಡಿತ ಡಿವೋರ್ಸ್ ಸಿಗೋವಂಥ ಚಾನ್ಸಸ್ ಇದೆ. ಫೈನಲಿ ನಿಮಗೆ ಡಿವೋರ್ಸ್ ಸಿಗೋವಂಥ ಚಾನ್ಸಸ್ ಖಂಡಿತವಾಗ್ಲೂ ಇದೆ. ಮೇ ಬಿ ಹೊಸ ಪರ್ಸನ್ ಜೊತೆ ನೀವು ಕನೆಕ್ಟ್ ಆಗ್ಬೋದು ಇದಾದಮೇಲೆ. ಸೊ ಮೇ ಬಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಡಿವೋರ್ಸೇ ಇರ್ಬೋದು. ಅದರ್ ಪರ್ಸನ್ಗೆ ನಿಮ್ಮಿಂದ ಡಿವೋರ್ಸ್ ಬೇಕಾಗಿದ್ದರೂ ಕೂಡ ಖಂಡಿತ ಸಿಗುತ್ತೆ ಅಂತಲೇ ಹೇಳ್ತೀನಿ ನಾನು. ಮ್ಯಾರೇಜ್ ಇದೆ ಖಂಡಿತವಾಗ್ಲೂ, ಕೆಲವ್ರಿಗೆ ಮ್ಯಾರೇಜ್ ಆಗುವಂಥ ಚಾನ್ಸಸ್ ಇದೆ ಕ್ವೀನ್ ಆಫ್ ಸಾರ್ಟ್ಸ್ ಇರೋದ್ರಿಂದ. ಕೆಲವ್ರು ತುಂಬ ಎಂಜಾಯ್ ಮಾಡ್ತಿದ್ದೀರಾ ಲೈಫ್ನ.
ಮೇ ಬಿ ನೀವೇನು ಡಿಸರ್ವ್ ಮಾಡ್ತೀರಾ ಅದನ್ನು ಯೂನಿವರ್ಸ್ ನಿಮಗೆ ಕೊಡೋವಂಥ ಚಾನ್ಸಸ್ ಇದೆ ಏಪ್ರಿಲ್ ಮಂತಲ್ಲಿ. ಮೇ ಬಿ ಸ್ಪಿರಿಚುವಲ್ ಯೂನಿಯನ್ ಇದೆ, ಕರ್ಮ ಇದೆ. ಮೇ ಬಿ ನೀವು ನಿಮ್ಮ ಡೆಸ್ಟಿನಿನ ಚೇಂಜ್ ಮಾಡೋಕ್ಕಾಗಲ್ಲ. ಕೆಲವ್ರಿಗೆ ಡಿವೋರ್ಸ್ ಕೊಡೋದು ಇಷ್ಟ ಇಲ್ಲ ನಿಮ್ಮ ಹಸ್ಬೆಂಡ್ಗೋ ವೈಫಿಗೋ ಅಂದರೂ ಕೂಡ ಸೊ ಅದನ್ನು ತಡೆಯೋಕ್ಕಾಗೋದಿಲ್ಲ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಮೇ ಬಿ ನಿಮ್ಗೆ ಇಷ್ಟ ಇಲ್ಲದೇ ಇದ್ದರೂ ಕೂಡ ಕೆಲವು ಥಿಂಗ್ಸು ನಿಮ್ಮ ಲೈಫಲ್ಲಿ ಚೇಂಜ್ ಆಗುತ್ತೆ. ಸೊ ಏನೇ ಆದರೂ ಕೂಡ ನಿಮ್ಮ ಲೈಫ್ನ ಒಂದು ಒಳ್ಳೆ ದಾರಿಗೆ ಅಥವಾ ಒಂದು ಒಳ್ಳೆ ಪಾತ್ಗೋಸ್ಕರನೇ ಅದು ಚೇಂಜ್ ಆಗುತ್ತೆ ಅಂತ ಹೇಳ್ತೆ. ಕೆಲವರು ತುಂಬ ಜಾಬ್ಗೋಸ್ಕರ ಸ್ಟ್ರಗಲ್ ಮಾಡ್ತಿದ್ರು ಕೂಡ ಖಂಡಿತವಾಗ್ಲೂ ಜಾಬ್ ಸಿಗೋಂಥ ಚಾನ್ಸಸ್ ಇದೆ. ಅದು ಕೂಡ ನೀವು ಅಂದ್ಕೊಂಡಿರೋ ಜಾಬೇ ನಿಮಗೆ ಸಿಗುತ್ತೆ. ಸ್ವಲ್ಪ ಟ್ರೈ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ಸೊ ಖಂಡಿತ ಜಾಬ್ ಸಿಗುತ್ತೆ. ಜಾಬಲ್ಲೂ ಕೂಡ ನಾನು ತುಂಬ ಡೆಸ್ಟಿನಿ ಎನರ್ಜಿ ಇರೋದ್ರಿಂದ ಸೊ ತುಂಬ ಸೂಟೇಬಲ್ ಜಾಬ್ ಸಿಗೋಂಥ ಚಾನ್ಸಸ್ ಇದೆ. ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.